ಇನ್ನು ಈ ಕ್ಷಣದ ಟ್ರೆಂಡ್ ಅನ್ನ ಗಮನಿಸಿದ್ರೆ ಮುಂಬೈ ಮಹಾನಗರ ಪಾಲಿಕೆ ಬಿಜೆಪಿ ತೆಕ್ಕೆಗೆ ಆಲ್ಮೋಸ್ಟ್. ಮೊದಲ ಬಾರಿಗೆ ಬಿಎಂಸಿಯಲ್ಲಿ ಬಿಜೆಪಿ ದರ್ಬಾರ್ ನಡೆಯುತ್ತಾ? ಬಿಜೆಪಿ ನೇತೃತ್ವದ ಮಹಾಯುತಿಗೆ ಭಾರೀ ಮುನ್ನಡೆ, ಆರಂಭದಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮುಂಬೈನಲ್ಲಿ ಶಿಂದೆ ಫಡ್ನವೀಸ್ ಜೋಡಿ ಕಮಾಲ್ ಮಾಡಿದೆ. ಬಿಜೆಪಿ ನೇತೃತ್ವದ ಮಹಾಯುತಿಗೆ ಭಾರೀ ಮುನ್ನಡೆ ಸಿಗ್ತಾ ಇದೆ. ಆ ಟ್ರೆಂಡ್ ಅನ್ನ ನೀವು ಟಾಪ್ ನಲ್ಲಿ ಗಮನಿಸಬಹುದು. 130, ಬಟ್ ಕಾಂಗ್ರೆಸ್ ನೋಡಿ ಕೇವಲ 14. ಕಾಂಗ್ರೆಸ್ ವಕ್ತಾರರು ಹಾಗೆ ನಾಯಕರೆಲ್ಲ ಮಾತನಾಡ್ತಾ ಇದ್ರು, ಏಕುಐ ನೋಡಿ ಗಾಳಿಯ ಗುಣಮಟ್ಟ ಎಷ್ಟು ಹಾಳಾಗಿದೆ, ಸೊ ನಮಗೆ ಒಂದು ಚಾನ್ಸ್ ಕೊಡಿ, ಗಾಳಿ ಗುಣಮಟ್ಟ ಸರಿ ಮಾಡ್ತೀವಿ, ಎಜುಕೇಶನ್ ಕ್ವಾಲಿಟಿ ಸರಿ ಮಾಡ್ತೀವಿ, ಟ್ರಾಫಿಕ್ ಸರಿಪಡಿಸ್ತೀವಿ, ಭಾಷೆಯಲ್ಲಿ ಒಗ್ಗಟ್ಟು ತರ್ತೀವಿ. ಬಟ್ ಇವರ ಪ್ರಾಮಿಸ್ ಯಾವುದು ಕೂಡ ಜನರವರೆಗೂ ಕೂಡ ತಲುಪೇ ಇಲ್ಲ, ಅಥವಾ ಇವ್ರು ಕೊಟ್ಟಿರುವಂತ ಪ್ರಾಮಿಸ್ಗಳು ಜನರಿಗೆ ಬೇಕಾಗಿರ್ಲಿಲ್ವಾ? ಈ ರಿಸಲ್ಟ್ ಅನ್ನ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. 130 ವಾರ್ಡ್ಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 72 ವಾರ್ಡ್ಗಳಲ್ಲಿ ಶಿವಸೇನೆ ಮುನ್ನಡೆಯನ್ನ ಸಾಧಿಸಿದೆ. ಬಟ್ ಕಾಂಗ್ರೆಸ್ ಲೆಕ್ಕ ಕೇವಲ 14 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸುವಲ್ಲಿ ಸಫಲ ಆಗಿದೆ ಅಷ್ಟೇ. ಅರ್ಧಕ್ಕರ್ಧವೂ ಇಲ್ಲ, 1/4 ಕೂಡ ಇಲ್ಲ. ಗಮನಿಸ್ತಾ ಇದ್ದೀರಿ, ಸಂಭ್ರಮಾಚರಣೆ ಈಗಾಗಲೇ ಒಂದು ಹಂತಕ್ಕೆ ನಡೀತಾ ಇದೆ. ಬಿಜೆಪಿ ಕಾರ್ಯಕರ್ತರು, ಮೈತ್ರಿಕೂಟದ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಕಾರಣ 130 ವಾರ್ಡ್ಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸೋದ್ರಲ್ಲಿ ಸಫಲ ಆಗಿದೆ. ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ.